19ನೇ ತಾರೀಕು ರಾತ್ರಿ ಮನೆಯಲ್ಲಿ ಒಂದು 11-15 ಸುಮಾರು ಮನೆಯಲ್ಲಿ ಜನ ಇರುವಾಗನೇ ಮನೆಗೆ ಬಂದು ಮುಂದಿನ ಬಾಗಿಲಿಗೆ ಚಿಲ್ಕ ಹಾಕಿಬಿಟ್ಟು ಹಿಂದಿನ ಬಾಗಿಲಿಗೆ ಹೋಗಿ ಒಂದು ಜಂಬಿಟ್ಟಿಗೆಯನ್ನು ತಗೊಂಡು ಡೋರಿಗೆ ಹೊಡೆದು ಅದನ್ನು ಡೋರ್ ಓಪನ್ ಆಗುತ್ತೆ. ಒಳಗಡೆ ಒಂದು 4-5 ಜನ ಪ್ರವೇಶ ಮಾಡಿ ಅವರಿಗೆ ಹೆದರಿಸ್ಬಿಟ್ಟು ಚಾಕು ತೋರಿಸಿ ಹೆದರಿಸ್ಬಿಟ್ಟು ಮನೆಯಲ್ಲಿರ್ತಕ್ಕಂಥ ಒಂದು 40 ಗ್ರಾಮ್ ಬಂಗಾರ, 5 ಲಕ್ಷ ರೂಪಾಯಿ ಮತ್ತು 244 ಗ್ರಾಮ್ ಬೆಳ್ಳಿ ಆಭರಣವನ್ನು ತೊಗೊಂಡು ಹೋಗಿದ್ದಾರೆ ಅಂತ ಮಲ್ಲನಗೌಡ ಅನ್ನೋರು ನಮಗೆ ಕಂಪ್ಲೇಂಟ್ ಕೊಡ್ತಾರೆ. ಹಿರೇಕೆರೂರು ತಾಲೂಕಲ್ಲೇ ಒಂದು ಹಳ್ಳಿ ಹತ್ರ ಮತ್ತು ಸಂಶಯಾಸ್ಪದವಾಗಿ ವ್ಯಕ್ತಿಗಳು ಬಂದಾಗ ನಾವು ಅಲ್ಲಿ ಅವ್ರನ್ನ ವಿಚಾರ ಮಾಡಿ ಕೇಳಲಾಗಿ ಅವರು ಸರಿಯಾಗಿ ಉತ್ತರ ಕೊಡದೇ ಇರೋದ್ರಿಂದ ಅವ್ರನ್ನ ಕರ್ಕೊಂಬಂದು ವಿಚಾರ ಮಾಡಿದಾಗ ಅವರು ನಿಡಲಗಿಲ್ಲೂ ನಾವು ಒಂದು ಡೆಕಾಯಿಟಿ ಮಾಡಿದ್ದೀವಿ ಅಂತ ಒಪ್ಕೊಂಡ್ರು. 4 ಜನ ಸಿಕ್ಕರು ನಮಗೆ. ಇದರಲ್ಲಿ ಇನ್ನೊಂದು ನಮ್ಮ ಇಲಾಖೆದು ಬೇಜಾರದ ಸಂಗತಿ ಏನಂದರೆ, ನಮ್ಮ ಇಲಾಖೆಯ ಒಬ್ಬ ಪ್ರದೀಪ್ ನಾಯಕ್ ಅಂತಕ್ಕಂಥ DR ಕಾನ್ಸ್ಟೇಬಲ್ ಒಬ್ಬರು ಇನ್ವಾಲ್ವ್ ಆಗಿದ್ದು ತುಂಬ ಬೇಜಾರದ ಸಂಗತಿ ಇಲಾಖೆಗೆ. ಪ್ರದೀಪ್ ನಾಯಕ್ ಅವ್ರಿಗೇ ಅದೇ ಜಾಗ ಅವರೇ ತೋರಿಸ್ಬಿಟ್ಟು ಅವರೇ ಇದೇ ಜಾಗದಲ್ಲಿ ನೀವು ಮಾಡಿರಿ ಅಂತ ತೋರಿಸಿದ್ದಾರೆ ಅಂತ ಅವರು ನಮಗೆ ಮಾಹಿತಿ ಕೊಟ್ಟರು. ನಾವು ಅದನ್ನು ಪರಿಶೀಲಿಸಲಾಗಿ ಮತ್ತು ನಾವು ಟೆಕ್ನಿಕಲಿನೂ ನಾವು ವೆರಿಫೈ ಮಾಡಲಾಗಿ ಒಟ್ಟೊಟ್ಟಿಗೆ ಓಡಾಡೋದು ನಮಗೆ ಕಂಡು ಬಂತು. ಆ ಪ್ರಕಾರ ಇವತ್ತು ನಾವು 7ನೇ ತಾರೀಕು ನಾವು ನಮ್ಮ APC ಒಬ್ಬರನ್ನು ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ, ಅರೆಸ್ಟ್ ಮಾಡಿದ್ದೀವಿ. ಅವರು ಕೂಡ ಈ ಪ್ರಕರಣದಲ್ಲಿ ಆರೋಪಿಯನ್ನಾಗಿ ಮಾಡಲಾಗಿದೆ. ಅದು ತನಿಖೆಯಿಂದ ಕಿಂಗ್ ಪಿನ್ ಇವರೇನ ಏನು ಅಂತ ಗೊತ್ತಾಗುತ್ತೆ. ಈಗ ನಾವು ಅವ್ರದ್ದೆಲ್ಲ ಸ್ವಖುಷಿ ಹೇಳಿಕೆಯಲ್ಲಿ ಇವಂದೇ ಅಂತ ಇವರೇ ತೋರಿಸಿದ್ರು ನಮಗೆ ಮನೆ, ಇವರೇ ಕರ್ಕೊಂಡು ನಮ್ಗೆ ಇವರೇ ಬರೋಕ್ಕೆ ಹೇಳಿದರು, ಇವರೇ ತೋರಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ವೆರಿಫೈ ಮಾಡ್ತೀವಿ ಅದು ಕರೆಕ್ಟಾಗಿ ನೋಡಿ. ಈಗ ಸದ್ಯಕ್ಕೆ ನಮಗೆ ಟೆಕ್ನಿಕಲಿ ಎವಿಡೆನ್ಸ್ ಅಂದರೆ ಮೇಲ್ನೋಟಕ್ಕೆ ನಮ್ಮ ಪ್ರೈಮಾ ಫೇಸಿಯ ಒಂದು ಇನ್ವಾಲ್ವ್ಮೆಂಟ್ ಇದೆ ಅಂತ ಕಂಡು ಬಂದಿದ್ದಕ್ಕೇ ಅವನಿಗೆ ಕನ್ಫರ್ಮ್ ಮಾಡಿಕೊಂಡು ಅರೆಸ್ಟ್ ಮಾಡಿದ್ವಿ.